ಹೌದು, ತಿನ್ನಬೇಕಂದಾಗ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಕರ್ಕೊಂಡು ತಿಂತಾನೆ ಇರಬೇಕು. ಸಖತ್ ಟೇಸ್ಟಾಗಿರುತ್ತೆ. ಈ ಥರ ಪಾಪಡ್ ಕಿಚಡಿನ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಪಾಪಡು ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಏನು ಸಖತ್ತಾಗಿರುತ್ತೆ ಅಲ್ವಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ದಾಲ್ ಕಿಚಡಿ ಮಾಡುವ, ಅಂದರೆ ಮೂಂಗ್ ದಾಲ್ ಕಿಚಡಿ, ಹೆಸರುಬೇಳೆದು ಕಿಚಡಿ. ಇದನ್ನು ಮಾಡೋಕ್ಕೆ ನಾನು 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ, 2 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಈಗ ಬೇಸಿಗೆ ಬಂತಲ್ವ, ಹೆಸರುಬೇಳೆ ಮೈಗೆ ತಣ್ಣಗಿರುತ್ತೆ, ಅದಕ್ಕೆ ಜಾಸ್ತಿ ಹೆಸರುಬೇಳೆ ಹಾಕಿ ಮಾಡ್ಕೋತಾ ಇದ್ದೀನಿ ನಾನು. ಯಾಕೆಂದರೆ ಸಮ್ಮರಲ್ಲಿ ಒಬ್ಬೊಬ್ಬರಿಗೆ ತುಂಬಾ ಹೀಟ್ ಇರುತ್ತೆ, ಅದರಲ್ಲಿ ನಾನು ಒಬ್ಬಳು, ಏನು ತಿಂದರೂ ಹೀಟ್ ಆಗುತ್ತೆ. ಅದಕ್ಕೆ ಆದಷ್ಟು ನಾನು ತಣ್ಣಗಿರೋ ಚೀಸನ್ನು ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ 3 ತಂಗಿ ನೀರು ಹೊಯ್ಕೊಂಡಿದ್ದೀನಿ ನಾನು, ಯಾಕಂದರೆ ಕಿಚಡಿ ಮಾಡ್ತಿರೋದಲ್ವ, ಚೆನ್ನಾಗಿ ಆಗಬೇಕು ಅಂತ ಹಾಕಿದ್ದೀನಿ. ಮತ್ತು 2 ಆಲೂಗಡ್ಡೆನೂ ತೊಳೆದ್ಬಿಟ್ಟು ಸಣ್ಣದು ಕಟ್ ಮಾಡಿ ಹಾಕಿದ್ದೀನಿ. 3 ಕಪ್ಗೆ ನಾನು 4 ಚಮಚ ಉಪ್ಪು ಹಾಕಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ವಿಸಲ್ ಹಾಕಿಸಿದ್ದೀನಿ. ತುಂಬ ಚೆನ್ನಾಗಿ ಬೆಣ್ಣೆ ಥರ ಸ್ಮೂತಾಗಿ ರೈಸು ಕುದ್ದಿತ್ತು ನೋಡಿ. ಇವಾಗ ಒಗ್ಗರಣೆಗೆ ತೊಗೊಂಡಿದ್ದೀನಿ ನಾನು ಟೊಮೊಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ ಉದ್ದ ಸೀಳಿದ್ದೀನಿ, ಮತ್ತು ಕರಿಬೇವು. ಇದು ಗೋಬಿನೂ ಅದರಲ್ಲೇ ಹಾಕಬೇಕಿತ್ತು ಕುಕ್ಕರಲ್ಲಿ, ಆದರೆ ಅದು ಸಿಗಲಿಲ್ಲ ನನಗೆ. ಆಮೇಲೆ ಫ್ರಿಜ್ಜಲ್ಲಿತ್ತು. ಮತ್ತು ಜೀರಿಗೆ ತೊಗೊಂಡಿದ್ದೀನಿ ನೋಡಿ. ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿಬಿಟ್ಟು ಇದಕ್ಕೆ ಜೀರಿಗೆ ಹಾಕೋತೀನಿ ಅಂದ್ಕೊಂಡ್ರೆ ನೆವರ್ ಪಾಪಡ್ ಹಾಕ್ತಾಯಿದ್ದೀನಿ. ಪಾಪಡ್ ಹಾಕಿ ಒಗ್ಗರಣೆ ಕೊಡ್ತೀನ? ಅಲ್ವೇ ಅಲ್ಲ. ಸಾಧ್ಯನಾ ಆ ಥರ? ನೋ ಚಾನ್ಸ್. ನಾನು ಆಯಿಲ್ ಜಾಸ್ತಿ ಯಾಕೆ ಹಾಕಿದ್ದೀನಿ ಅಂದರೆ ನನಗೆ ಪಾಪಡ ತಿನ್ಬೇಕು ಅನಿಸ್ತಾ ಇತ್ತು. ಮತ್ತು ಬೇರೆಯಲ್ಲಿ ನಂತರ ಹಲಸಿ ಜನ ಇನ್ನೊಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ ಎಲ್ಲಿ ಕರಿತಾರೆ, ಅದಕ್ಕೆ ಇದರಲ್ಲೆಣ್ಣೆ ಹಾಕಿಬಿಟ್ಟು ಮೊದಲಿಗೆ ಕರೆದು ತೆಕ್ಕೊಂಡು ಬಿಡೋದು ನೋಡಿ. ಈ ಪಾಪಡು, ಬುಟ್ಟಿ ಪಾಪಡು ಹೀಗೆ ಹಾಕಿದರೆ ಒಳಗಡೆ ಆಯಿಲ್ ಕೊಡ್ತಾಯಿತ್ತು. ಅದಕ್ಕೆ ಅದನ್ನು ಹೀಗೆ ಪಲ್ಟಿ ಮಾಡಿ ಹಾಕಿ, ಆಯಿಲ್ ಹಿಡ್ಕೊಳ್ಳಲ್ಲ. ಆಮೇಲೆ ಐಡಿಯಾ ಬಂದಿತ್ತು ನನಗೆ, ಹೌದಲ್ಲ ಈ ಥರ ಬಿಡಿಸಿದರೆ ಇದು ಆಯಿಲ್ ಹಿಡ್ಕೋತಾ ಇಲ್ಲ ಅಂತ. ನಾನು ಆಮೇಲೆ ಈ ಥರ ಬಿಟ್ಕೊಂಡು ಚೆನ್ನಾಗಿ ಹುರಿದು ಎಲ್ಲ ತೆಗೆದಿಟ್ಕೊಂಡೆ. ಮಿಕ್ಕಿರೋ ಆಯಿಲಲ್ಲಿ ಜೀರಿಗೆ ಹಾಕ್ಕೊಂಡೆ. ನೈಸ್ ಐಡಿಯಾ ಅಲ್ವಾ? ಚೆನ್ನಾಗಿ ಐಡಿಯಾ ಕೊಟ್ಟಿದ್ದೀನಿ. ಮಿಕ್ಕಿರೋ ಎಣ್ಣೆನೂ ಹಾಳಾಗಲ್ಲ. ಗ್ರೇಟ್ ನಾನು. ಬನ್ನಿ, ಇವಾಗ ಆಯಿಲು ತುಂಬಾ ಕಾಯಿದೆ. ಜೀರಿಗೆ ಹಾಕಿದ ತಕ್ಷಣ ಚಿಡಿತಾ ಇತ್ತು. ಫಸ್ಟ್ ಟೈಮ್ ನನಗೆ ಇಷ್ಟು ಎಣ್ಣೆ ಸಿಡಿದಿರೋದು. ಸಾಸಿವೆ ಹಾಕಿದ ತಕ್ಷಣವೂ ದೂರ ಓಡಿಬಿಟ್ಟೆ ನಾನು. ಇವಾಗ ಮೆಣಸಿನ್ಕಾಯಿ ಹಾಕಿದ ತಕ್ಷಣವೂ ದೂರ ಹೋದೆ, ಕರಿಬೇವು ಹಾಕಿದ ತಕ್ಷಣವೂ ದೂರ ಹೋದೆ, ಅಷ್ಟು ಸಿಡಿತಾ ಇತ್ತು. ಆಮೇಲೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡೆ ಎಲ್ಲನೂ. ಬಾಡಿಸ್ಕೊಂಡ್ಬಿಟ್ಟು ಅದಕ್ಕೆ ಹಿಂಗೆ ಹಾಕಿ ಎಲ್ಲ ಗೋಲ್ಡ್ ಆಗ್ತಾಯಿದೆ. ಆವಾಗ ಹಿಂಗೆ ಹಾಕಿಬಿಟ್ಟು ಇದು ಗೂಬೆ ಗಡ್ಡಿ ಅಂತಾರಲ್ಲ, ಫೂಲ್ ಗೂಬಿ, ಅದನ್ನು ಹಾಕಿಬಿಡಿ. ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಗ ಕುದೀಲಿ ಅಂತ. ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮೇಲೆಯಿಂದ ಹಿಂಗೆ 1 ಚಿಟಿಕೆ ಉಪ್ಪು ಉದುರಿಸಿ, ಯಾಕೆಂದರೆ ಬೇಗ ಬೇಯುತ್ತೆ ತರಕಾರಿ ಎಲ್ಲ. ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇರಿ, ಯಾಕೆಂದರೆ ಬೇಗ ಬೇಯುತ್ತೆ. ನಾವು ಹಂಗೆ ಇಟ್ಬಿಟ್ರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ. ಈ ಥರ ಕೈ ಆಡಿಸ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ. ಇಲ್ಲಿ ರೈಸ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿ ಕುದೀತಾ ಇದೆ ಇನ್ನೂ ಒಳಗಡೆ, ಎಷ್ಟು ಸ್ಮೂತಾಗಿದೆ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕೋದು ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನಾನು ಮತ್ತೆ ಇದಕ್ಕೆ ಮೇಲೆಯಿಂದ ಹಿಂಗೆ ಕೈಯಲ್ಲಿ ತೊಗೊಂಡ್ಬಿಟ್ಟು 1 ಚಿಟಿಕೆ ಅಷ್ಟು ಉಪ್ಪು ಉದುರಿಸ್ಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಬೇಯುತ್ತೆ ಇದು ನೋಡಿ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ, ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳಿ ನೋಡಿ. ಇದಕ್ಕೆ ಬೇರೆ ಜನ ಎಲ್ಲರೂ, ಅಂದರೆ ನೀವೆಲ್ಲರೂ ಚಕ್ಕೆ, ಲವಂಗ, ಜಾಪತ್ರೆ ಎಲೆ ಅದು ಇದು ಎಲ್ಲ ಹಾಕೋತೀರ, ಆದರೆ ಅದೆಲ್ಲ ಹೀಟ್ ಇರುತ್ತೆ. ಅದಕ್ಕೆ ನಾನು ಹೀಟ್ ಆಗದೆ ಇರೋ ಥರ
ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿದ್ರು ಸಖತ್ ಟೇಸ್ಟ್ ಇತ್ತು. ಅರಿಶಿನ ಖಾರ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಅಲ್ಲಿವರೆಗೂ ಗೋಬಿನೂ ಬೇಯುತ್ತೆ. ಯಾಕೆಂದರೆ ಆಯಿಲಲ್ಲಿ ಉಪ್ಪು ಹಾಕಿ ಹಿಂಗೆ ಮಾಡಿದ್ದೀವಲ್ಲ ಒಂದು 5 ನಿಮಿಷ, ಅದಕ್ಕೆ ಅದು ಬೇಗ ಆಗುತ್ತೆ. ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ, ಬೆಣ್ಣೆ ಥರ ಆಗಿದೆ. ಮಕ್ಳಿಗಂತೂ ಸಖತ್ತಿರುತ್ತೆ ಹಾಗೆ ತಿನ್ನಿಸಿದ್ರೆ. ಆದರೆ ಇದು ದೊಡ್ಡವರಿಗಲ್ವ, ಅದಕ್ಕೆ ಇದೆಲ್ಲ ಮಸಾಲ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಆಗಿದೆ ನೋಡಿ. ನಮ್ಮ ಕಡೆ ಅಂತೂ ಇದೆಲ್ಲ ಮಕ್ಕಳು ತಿಂತಾರೆ, ಸೂಪರಾಗಿ ಖಾರ ಎಲ್ಲ ತಿಂತಾರೆ ನೋಡಿ. ಈ ಥರ ಹಾಕ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ಪಾಪಡ್ ಸೈಡಿಗೆ ಇಟ್ಕೊಂಡು ಮೊಸರು ಹಾಕ್ಕೊಂಡು ಬರೋ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಖುಷಿಯಪ್ಪ, ಹಿಂಗೆ ಅನ್ನಿಸ್ತು ನೋಡಿ. ಈ ರೆಸಿಪಿನ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.